ಹೆಲೋ, ನಮಸ್ತೆ. ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ ನೋಡಿ, ಇಂದು ನಾನು ಈ ವಿಡಿಯೋದಲ್ಲಿ ಮನೆಯಲ್ಲಿಯೇ ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ವಸ್ತುಗಳನ್ನು ಉಪಯೋಗಿಸಿ ನ್ಯಾಚುರಲ್ ಕ್ಲೀನರ್ ಒಂದು ತಯಾರು ಮಾಡುವ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳುತ್ತೇನೆ. ನೋಡಿ ವೀಕ್ಷಕರೇ, ಈಗಾಗಲೇ ಕಟ್ಟಿಂಗ್ ಮಾಡಿದಂಥ ಲಿಂಬೆಹಣ್ಣು ನಿಮಗೆ ತೋರಿಸಿದ್ದೇನೆ. ಹಾಗೆಯೇ ಹಲಸಿನ ಹುಡಿ ನೋಡಿ, ಹಲಸಿನ ಹುಡಿ, ನಂತರ ವಿಮ್, ಹಾಗೆಯೇ ವಿನೆಗರ್ ಮತ್ತು ಇನೋ, ಈ 5 ಐಟಮ್ಗಳನ್ನು ಬಳಸಿ ಒಂದು ನ್ಯಾಚುರಲ್ ಆದಂತಹ ಕ್ಲೀನರ್, ಅಂದರೆ ಅಡುಗೆ ಪಾತ್ರೆಗಳ ಕ್ಲೀನ್ ಮಾಡಲು ಬಳಸುವಂಥ ಒಂದು ಲಿಕ್ವಿಡನ್ನು ನಾನು ತಯಾರಿಸುವ ವಿಧಾನವನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ. ನೋಡಿ, ಒಂದು ಕುಕ್ಕರಲ್ಲಿ ನೀರನ್ನು ಬಿಸಿ ಮಾಡಲು ಇಟ್ಟಿರುತ್ತೇನೆ. ನೋಡಿ, ಈ ರೀತಿ ಬಿಸಿಯಾದಂಥ ನೀರಿಗೆ ಕತ್ತರಿಸಿದಂತಹ ಲಿಂಬೆ ಹಣ್ಣುಗಳ ಹೋಳುಗಳನ್ನು ಇದರಲ್ಲಿ ಹಾಕಿ ಒಂದು 2-3 ನಿಮಿಷ ಇದನ್ನು ಬೇಯಿಸಬೇಕು. ಯಾಕೆಂತ ಹೇಳಿದರೆ ಇದು ಚೆನ್ನಾಗಿ ಬೆಂದರೆ ಒಳ್ಳೆಯ ಒಂದು ಅಡುಗೆ ಪಾತ್ರೆಯನ್ನು ತೊಳೆಯುವ ಒಂದು ಲಿಕ್ವಿಡ್ ಸಿದ್ಧವಾಗುತ್ತದೆ. ನೋಡಿ ವೀಕ್ಷಕರೇ, ಒಂದು 5-6 ನಿಮಿಷ ಬೆಂದ ಮೇಲೆ ಇದನ್ನು ತಣ್ಣಗೆ ಆಗಲು ಇದನ್ನು ನಾನು ಬಿಟ್ಟಿರುತ್ತೇನೆ. ತಣ್ಣಗೆ ಆದ ನಂತರ ಇದನ್ನು ನಾವು ಗ್ರೈಂಡರ್ ಮಾಡಬೇಕಾಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಲಿಂಬೆಹಣ್ಣಿನ ಹಸಿಯ ಬಣ್ಣ ನೋಡುವಾಗಲೇ ಗೊತ್ತಾಗ್ತದೆ ಚೆನ್ನಾಗಿ ಬೆಂದಿದೆ ಅಂಥೇಳಿ. ನೋಡಿ, ಇದನ್ನು ಒಂದು ಜಾರಿಗೆ ಶಿಫ್ಟ್ ಮಾಡ್ತೇನೆ. ನೋಡಿ, ಇದನ್ನು ಜಾರಿಗೆ ಶಿಫ್ಟ್ ಮಾಡಿದ ಮೇಲೆ ಇದನ್ನು ಚೆನ್ನಾಗಿ ರುಬ್ಬಬೇಕು, ನೈಸ್ ಆಗಬೇಕು. ಯಾವುದೇ ರೀತಿಯ ತುಂಡುಗಳು ಇದರಲ್ಲಿ ಸಿಗಬಾರದು. ಚೆನ್ನಾಗಿ ರುಬ್ಬುತ್ತೇನೆ. ನೋಡಿ, ಈ ರೀತಿ ಚೆನ್ನಾಗಿ ರುಬ್ಬಿದ ಮೇಲೆ ನೋಡಿ ವೀಕ್ಷಕರೇ, ಇದಕ್ಕೆ ನಾನು ಆಗ ನಿಮಗೆ ತೋರಿಸಿದಂತಹ ಕೆಲವೊಂದು ವಸ್ತುಗಳನ್ನು, ಅಂದರೆ ಹರಸಿನ ಲಿಕ್ವಿಡ್ ಮತ್ತು ವಿನೆಗರ್ ಹಾಗೂ ಅವುಗಳನ್ನೆಲ್ಲ ಇದಕ್ಕೆ ಹಾಕಿ ಪುನಃ ನಾವು ಇದನ್ನು ಚೆನ್ನಾಗಿ ರುಬ್ಬಬೇಕು. ನೋಡಿ, ಹರಸಿನ ಹುಡಿ ಬಹಳ ಒಳ್ಳೆಯದು. ಕ್ರಿಮಿನಾಶಕಗಳು ಪಾತ್ರೆಗಳಲ್ಲಿದ್ದಂತಾದರೆ ಈ ಹರಸಿನ ಹುಡಿಯಿಂದ ಅದನ್ನು ನಿವಾರಿಸಲು ಸಾಧ್ಯ. ಅದಕ್ಕಾಗಿ ಹರಸಿನ ಹುಡಿಯನ್ನು ಹಾಕಿರುತ್ತೇನೆ. ನಂತರ ಇದೊಂದು ಇನೋ, ಇದು ಕೂಡ ಬಹಳ ಒಳ್ಳೆಯ ಒಂದು ವಸ್ತು. ಅಡುಗೆ ಪಾತ್ರೆಯನ್ನು ಕ್ಲೀನ್ ಮಾಡಲು ಬಳಸುವಂಥ ಒಂದು ವಸ್ತುವಾಗಿದೆ. ಹಾಗೆಯೇ ವಿನೆಗರ್, ಇದು ಕೂಡ ಬಹಳ ಒಳ್ಳೆಯ ನೋಡಿ ವಸ್ತಾಗಿದೆ. ಇದು ಹಾಕಿದ ತಕ್ಷಣ ಯಾವ ರೀತಿ ನೊರೆ ಬರುತ್ತದೆ ಎಂಬುದನ್ನು ನೋಡಿ. ನಂತರ ನಾನು ಇದಕ್ಕೆ ಸ್ವಲ್ಪ ವಿಮ್ ಲಿಕ್ವಿಡನ್ನು ಹಾಕ್ತೇನೆ. ಸ್ವಲ್ಪ ಸಾಕು, ಒಂದೆರಡು ಚಮಚದಷ್ಟು ಸಾಕು, ಜಾಸ್ತಿ ಬೇಡ. ಇಷ್ಟನ್ನು ಹಾಕಿ ನಂತರ ನಾನು ಪುನಃ ಇದನ್ನು 1-2-3 ಸುತ್ತು ತಿರುಗಿಸ್ತೇನೆ. ಜಾಸ್ತಿ ಬೇಡ, ಯಾಕೆಂತ ಹೇಳಿದ್ರೆ ಈಗಾಗಲೇ ಈ ನಿಂಬೆ ಹಣ್ಣು ಚೆನ್ನಾಗಿ ಸಣ್ಣಗೆ ಆಗಿದೆ. ನೋಡಿ, ಈ ರೀತಿ ಸಣ್ಣಗೆ ಆದಂತಹ ಲಿಕ್ವಿಡ್ ಈಗ ಸಿದ್ಧವಾಗಿದೆ. ನೋಡಿ, ಇದರ ಬಣ್ಣ ನೋಡಿ, ಹರಸಿನ ಬಣ್ಣ ಹಾಕಿರುವುದರಿಂದ ಒಂದು ಒಳ್ಳೆಯ ಸ್ಟ್ರಾಂಗ್ ಒಂದು ಲಿಕ್ವಿಡ್ ತಯಾರಾಗಿದೆ. ನೈಸ್ ಆಗಿರುವುದನ್ನು, ಅಂದರೆ ಬಹಳ ಸಣ್ಣಗೆ ಆಗಿರ್ತದೆ. ತುಂಬ ನೈಸ್ ಆದಂಥ ಈ ಲಿಕ್ವಿಡ್ ನಿಮಗೆ ಈ ಜಾರಲ್ಲಿ ನೋಡುವಾಗಲೇ ಗೊತ್ತಾಗುತ್ತದೆ. ನೋಡಿ, ಈ ರೀತಿ ಆದಂತಹ ಲಿಕ್ವಿಡನ್ನು ಈಗಾಗಲೇ ನಾನು ಬಿಸಿಯಾದಂಥ ನೀರನ್ನು, ತಣ್ಣಗೆ ಆದಂಥ ನೀರಿಗೆ ಅದನ್ನು ಶಿಫ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಇದರಲ್ಲಿರುವಂಥ ಜಾರಲ್ಲಿರುವಂಥ ಆ ದಪ್ಪದಾದಂಥ ಲಿಕ್ವಿಡನ್ನು ಬಿಸಿಯಾಗಿ ಇಟ್ಟಂಥ ನೀರು ತಣ್ಣಗೆ ಆಗಿದ್ದಂತಹ ಪಾತ್ರೆಗೆ ಶಿಫ್ಟ್ ಮಾಡಿ ನಂತರ ಅದನ್ನು ಚೆನ್ನಾಗಿ ಒಂದು
ಚಮಚದಲ್ಲಿ ಅದನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಯಾಕೆಂತ ಹೇಳಿದರೆ ಅದೀಗ ತಣ್ಣಗೆ ಹಾಕಿದಂಥ ನೀರು ಮತ್ತು ಆ ದಪ್ಪ ಲಿಕ್ವಿಡ್ ಸರಿಯಾದ ಮಿಶ್ರಣ ತಯಾರಾಗಬೇಕು. ಈ ರೀತಿ ಚೆನ್ನಾಗಿ ಅದನ್ನು ಕುಲುಕಿಸಿ ಒಂದೇ ರೀತಿ ಆ ದಪ್ಪ ಲಿಕ್ವಿಡ್ ಮತ್ತು ಆ ನೀರಿಗೆ ಹಾಕಿದ ಮೇಲೆ ಅದರ ಮಿಶ್ರಣ ಒಂದೇ ರೀತಿ ಬರಬೇಕು. ಈ ರೀತಿ ಒಂದು ಸಿದ್ಧವಾದಂತಹ ಲಿಕ್ವಿಡನ್ನು ನಮಗೆ ಇದನ್ನು ಸಾಧಾರಣ ತಿಂಗಳುಗಟ್ಟಲೆ ಇದನ್ನು ಅಡುಗೆ ಮನೆಯಲ್ಲಿರುವಂಥ ಪಾತ್ರೆಗಳನ್ನು ತೊಳೆಯಲು ನಮಗೆ ಸಿದ್ಧವಾಗಿದೆ. ಬಲು ಸುಲಭವಾದಂಥ ಯಾವುದೇ ಕೆಮಿಕಲ್ ಹಾಕದಂತಹ ಒಂದು ಲಿಕ್ವಿಡ್ ಈಗ ಸಿದ್ಧವಾಗಿದೆ. ಇದನ್ನು ನಾನು ಒಂದು ಬಾಟ್ಲಿಯಲ್ಲಿ ಇದನ್ನು ಶೇಖರಿಸಿ ಇಡುತ್ತೇನೆ. ನೋಡಿ, ಇಂತಹ ಒಂದು ಬಾಟ್ಲಿದ್ದಂತಾದರೆ ನಾನು ಈ ಸಿದ್ಧವಾದಂಥ ಅಂದರೆ ರಾಸಾಯನಿಕ ಮುಕ್ತವಾದಂಥ ಒಳ್ಳೆಯ ಒಂದು ನ್ಯಾಚುರಲ್ ಆದಂತಹ ಒಂದು ಲಿಕ್ವಿಡ್ ಈಗ ಸಿದ್ಧವಾಗಿದೆ. ವೀಕ್ಷಕರೇ, ಇಂತಹ ಒಂದು ಒಳ್ಳೆಯ ಲಿಕ್ವಿಡನ್ನು ನೀವು ಕೂಡ ಮನೆಯಲ್ಲೇ ಇದನ್ನು ಬಲು ಸುಲಭವಾಗಿ ತಯಾರಿಸಿಕೊಳ್ಳಿ. ಈ ರೀತಿ ನಾನು ಒಂದು ಮನೆಯಲ್ಲಿ ಇರುವಂಥ ಒಂದು ಬಾಟ್ಲಿಯಲ್ಲಿ ಇದನ್ನು ತುಂಬಿಸಿಡುತ್ತೇನೆ. ಬೇಕಾದಾಗ ಇದನ್ನು ಉಪಯೋಗಿಸಿಕೊಳ್ಳಬಹುದು. ಒಂದು 2-3 ತಿಂಗಳಿಗೆ ಬೇಕಾದಷ್ಟು ಈಗ ಈ ಕೆಲವೇ ಸಾಮಗ್ರಿಗಳಿಂದ ಲಿಕ್ವಿಡ್ ಸಿದ್ಧವಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಈ ವಿಡಿಯೋದ ಬಗ್ಗೆ ಕಮೆಂಟ್ಸ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.